ಓಂ ಶಾಂತಿ. ಡೇಟ್ ಆಗಿದೆ 6 ಫೆಬ್ರವರಿ 1977. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ರಿಯಲೈಜೇಷನ್ ದ್ವಾರ ಲಿಬರೇಷನ್. ರಿಯಲೈಜೇಷನ್ ದ್ವಾರ ಲಿಬರೇಷನ್. ರಿಯಲೈಜೇಷನ್ ಅಂತಂದರೆ ಅನುಭವ ಮಾಡೋದು. ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ನನ್ನವ್ರು ಯಾರು, ಇದೆಲ್ಲ ಅನುಭವ ಮಾಡ್ತಾ ಹೋದರೆ ನಾವು ಏನಾಗ್ತೀವಿ, ಲಿಬ್ರೇಟ್ ಆಗ್ತೀವಿ. ಲಿಬ್ರೇಷನ್ ಅಂದರೆ ಮುಕ್ತ ಆಗೋದು. ರಿಯಲೈಜೇಷನ್ ಮುಖಾಂತರ ಲಿಬ್ರೇಷನ್ ಹೇಗಾಗೋದು ಅಂತ ಬಾಬಾ ಇವತ್ತು ಹೇಳ್ತಾರೆ. ವಿಶ್ವಾಧಿಕಾರಿ ಸರ್ವಗುಣ ಸಂಪನ್ನ बनने वाले श्रेष्ठ आत्माओं के प्रति बाप दादा बोले. ವಿಶ್ವ ಅಧಿಕಾರಿ ನಾವು ಏನಾಗೋರಿದ್ದೀವಿ, ಇಡೀ ವಿಶ್ವಕ್ಕೆ ಅಧಿಕಾರಿ ಆಗೋರಿದ್ದೀವಿ, ಸರ್ವಗುಣ ಸಂಪನ್ನ ಆಗೋರಿದ್ದೀವಿ. ಈ ಥರ ಮಾಡುವಂಥ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾ ಹೇಳ್ತಾರೆ, ಆಜ್ ಬಾಪ್ ದಾದಾ ಹರ್ ಏಕ್ ಗಾಡ್ಲಿ ಸ್ಟೂಡೆಂಟ್ ಕಿ ರಿಸಲ್ಟ್ ಕೋ ದೇಖ್ ರಹೇ ಹೇ. ಇಂದು ಅಮೃತ ವೇಳೆಯಲ್ಲಿ ಬಾಪ್ ದಾದಾ ಪ್ರತಿಯೊಬ್ಬ ಈಶ್ವರ್ಯ ವಿದ್ಯಾರ್ಥಿಯ ಫಲಿತಾಂಶವನ್ನು ಬಾಬಾ ನೋಡ್ತಾ ಇದ್ರು. ಕೋರ್ಸ್ ಕಿಯಾ, ರಿವೈಸ್ ಕೋರ್ಸ್ ಭೀ ಕಿಯಾ. ಕೋರ್ಸನ್ನು ಮಾಡಿದ್ವಿ ಮತ್ತು ರಿವೈಸ್ ಕೋರ್ಸನ್ನು ಮಾಡಿದ್ವಿ. ರಿಯಲೈಜೇಷನ್ ಕೋರ್ಸ್ ಭೀ ಕಿಯಾ. ರಿಯಲೈಜೇಷನ್ ಕೋರ್ಸ್ ಅಂದರೆ ನಾನು ಆತ್ಮ ಅನ್ನೋ ಅನುಭೂತಿಯನ್ನು ಮಾಡ್ತಕ್ಕಂಥ ಕೋರ್ಸ್, ಅದನ್ನು ಕೂಡ ಮಾಡಿದ್ದೀರಾ. ಉಸ್ಕಾ ರಿಸಲ್ಟ್ ಕ್ಯಾ ಹುವಾ, ಇದ್ರದ್ದು ಫಲಿತಾಂಶ ಏನು ಬಂದಿದೆ. हर एक ने अपने को रियलाइज़ किया कि पढ़ाई के अनुसार किस स्टेज को पा सकेंगे. ಪ್ರತಿಯೊಬ್ಬರೂ ತಮ್ಮನ್ನು ತಾವು ರಿಯಲೈಸ್ ಮಾಡ್ಕೊಂಡಿದ್ದೀರೇನು, ಅನುಭವ ಮಾಡ್ಕೊಂಡಿದ್ದೀರೇನು. ಪಢಾಯಿಕೆ ಅನುಸಾರ ನಾವೇನಿಲ್ಲ ಅಭ್ಯಾಸ ಮಾಡ್ತಾ ಇದ್ದೀವಿ, ಈ ಅಭ್ಯಾಸದ ಅನುಸಾರವಾಗಿ ಯಾವ ಸ್ಥಿತಿಯನ್ನು ಪಡ್ಕೊಂಡಿದ್ದೀವಿ ಅಂತ ಅನುಭವ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. राज्य पद के संस्कार या प्रजापद के संस्कार, दोनों में से मुझ आत्मा में कौन से संस्कार भरे हैं यह जानते हो. ಬಾಬಾ 2 ಪದವಿಗಳಿದಾವೆ, ಒಂದು ರಾಜ್ಯ ಪದವಿ, ಇನ್ನೊಂದು ಪ್ರಜಾ ಪದವಿ. ಸದ್ಯದ ಸಮಯದಲ್ಲಿ ನಿಮ್ಮ ಸಂಸ್ಕಾರಗಳು ಹೇಗಿದ್ದಾವೆ ಅಂತ ಕೇಳ್ತಾರೆ ಬಾಬಾ. ರಾಜ ಆಗ್ತಕ್ಕಂಥ ಸಂಸ್ಕಾರಗಳಿದ್ದಾವೋ, ಪ್ರಜಾ ಆಗ್ತಕ್ಕಂಥ ಸಂಸ್ಕಾರಗಳಿದ್ದಾವೋ ತಿಳ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಅಂತಾರೆ ಬಾಬಾ. ರಾಜ್ಯ ಪದಕ್ಕೆ ಸಂಸ್ಕಾರ ಅರ್ಥಾತ್, ರಾಜ್ಯ ಪದದ ಸಂಸ್ಕಾರದ ಅರ್ಥ ಏನು. ಶ್ರೇಷ್ಠ ಪದಕ್ಕೆ ಸಂಸ್ಕಾರ ಕ್ಯಾ ದಿಖಾಯಿ ದೇಂಗೆ. ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥ ಸಂಸ್ಕಾರ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ಹೆಂಗೆ ಕಾಣಿಸ್ತವೆ. ಅಧಿಕಾರಿ ಅವ್ರ ಸತ್ಕಾರಿ, ನಿರಾಕಾರಿ ಅವ್ರ ನಿರಹಂಕಾರಿ. ಯಾರು ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೋ ಅವರು ಲಕ್ಷಣಗಳು ಹೇಗಿರ್ತವೆ. ಅವರು ಯಾವಾಗಲೂ ಅಥಾರಿಟಿನಲ್ಲಿರ್ತಾರೆ, ಅಧಿಕಾರಿ ಇರ್ತಾರೆ, ಸತ್ಕಾರಿ ಆಗಿರ್ತಾರೆ, ಮತ್ತು ಯಾವಾಗಲೂ ಏನು ಅನುಭವ ಮಾಡ್ತಿರ್ತಾರೆ, ನಿರಹಂಕಾರಿ, ನಿರಾಕಾರಿ ಅನುಭವ ಮಾಡ್ತಿರ್ತಾರೆ. ये विशेष धारणाएं राज्य पद का विशेष आसन है. ಬಾಬಾ ಹೇಳ್ತಾರೆ ಈ ವಿಶೇಷ ಸಂಸ್ಕಾರ, ವಿಶೇಷ ಧಾರಣೆಗಳು ಏನು ಹೇಳಿದ್ರು ಬಾಬಾ. ಧಾರಣೆ ವಿಶೇಷವಾಗಿ ಅಧಿಕಾರಿ, ಸತ್ಕಾರಿ, ನಿರಾಕಾರಿ, ನಿರಹಂಕಾರಿ. ಇವು ನಾವೇನು ಮಾಡ್ಕೊಂಡಿರಬೇಕು, ಧಾರಣೆ ಮಾಡ್ಕೊಂಡಿರಬೇಕು, ಇವುಗಳನ್ನು ಅನುಭವಿಸ್ತಿರಬೇಕು. ಇದೇ ಆಸನದಲ್ಲಿ ಕುಳಿತುಕೊಳ್ಬೇಕು ಅಂತಾರೆ ಬಾಬಾ. ಈ ವಿಶೇಷ ಧಾರಣಾಯಿ, ಇದು ರಾಜ್ಯ ಪದವಿ ವಿಶೇಷ ಆಸನಗಳು. ಮೈ ಆತ್ಮ ನಿರಾಕಾರಿ ದೇಶದಲ್ಲಿದ್ದೀನಿ, ಪರಮಧಾಮದಲ್ಲಿದ್ದೀನಿ, ನಾನಾತ್ಮ ನಿರಹಂಕಾರಿ ಇದ್ದೀನಿ. ಇದೇ ಆಸನದಲ್ಲಿ ನಾನು ಯಾವಾಗಲೂ ಕುಳಿತುಕೊಂಡಿದ್ರೆ ಇದು ಎದರ ಲಕ್ಷಣ ಅಂತ ಹೇಳ್ತಾರೆ ಬಾಬಾ, ರಾಜ್ಯ ಪದವಿ ಲಕ್ಷಣ ಅಂತಾರೆ ಬಾಬಾ. ಯಹ ಆಸನ ಹಿ ಸಿಂಹಾಸನ ಕಿ ಪ್ರಾಪ್ತಿ ಕರಾತಾ ಹೇ. ಈ ಆಸನ ಯಾವ ಆಸನ, ಮೇ ಆತ್ಮ ನಿರಾಕಾರಿ ನಿರಹಂಕಾರಿ. ಈ ಆಸನನೇ ಮುಂದೆ ನಮಗೇನು ಸಿಗ್ತದೆ, ಸಿಂಹಾಸನ ಪ್ರಾಪ್ತಿಯಾಗ್ತದೆ. चारों ही बातों का बैलेंस हो. ऐसा आसन मजबूत है कि हिलता रहता है. ಎಲ್ಲ ಮಾತುಗಳಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತಾರೆ ಬಾಬಾ.
ಐಸಾ ಆಸನ್ ಮಜಬೂತ್ ಹೇ, ಗಟ್ಟಿಯಾಗಿದೆಯಾ ಈ ಆಸನ, ಅಥವಾ ಅಲ್ಗಾಡ್ತಿದೆಯೋ ಅಂತ ಕೇಳ್ತಾರೆ ಬಾಬಾ. ಅಲ್ಗಾಡೋದಂದ್ರೇನು? ಬಾಪ್ ದಾದಾ ಆಜ್ ರಿಸಲ್ಟ್ ಪೂಚ್ ರಹೇ ಹೇ. ಬಾಬಾ ಇವತ್ತು ಫಲಿತಾಂಶ ಕೇಳ್ತಾ ಇದ್ದಾರೆ. ಹೇಳಿದ್ರಲ್ಲ 4 ಸಬ್ಜೆಕ್ಟ್ನಲ್ಲಿ ಕಂಪ್ಲೀಟಾಗಿ ಮಜಬೂತ್ ಇದ್ದೀರೋ ಅಥವಾ ಏನೋ ಯೋಗದಲ್ಲಿ ಅಲುಗಾಡೋದು, ಧಾರಣದಲ್ಲಿ ಅಲುಗಾಡೋದು ಎಲ್ಲ ಧಾರಣ ಆಗಿದೆಯೋ ಇಲ್ಲೋ ಅಂತ ಕೇಳ್ತಿದ್ರು ಬಾಬಾ. ರಿಯಲೈಸೇಷನ್ ಕೋರ್ಸ್ ಕಾ ಹೋಮ್ವರ್ಕ್ ದಿಯಾ ಥಾ. ಅನುಭವ ಮಾಡುವಂಥ ಕೋರ್ಸದು ಬಾಬಾ ಏನು ಮಾಡಿದರು, ಹೋಮ್ವರ್ಕ್ ಕೊಟ್ಟಿದ್ರಂತೆ. ಉಸ್ಕಾ ಕ್ಯಾ ರಿಸಲ್ಟ್ ಹುವಾ, ಹೋಮ್ವರ್ಕದ ಫಲಿತಾಂಶ ಏನಾಯಿತು? आप सब तो ಫೈನಲ್ ಪೇಪರ್ ಕೆ ಲಿಯೇ ತಯಾರ್ ಥೇ. ಟೆಸ್ಟ್ ಅದೆಲ್ಲ ಮುಗಿದು ಈಗ ಎಂಥ ಎಕ್ಸಾಮ್ ಉಳಿದಿದೆ? ಫೈನಲ್ ಮೇನ್ ಎಕ್ಸಾಮ್ ಉಳಿದಿದೆ. ಅದಕ್ಕೆ ನೀವು ತಯಾರಾಗಬೇಕಾಗಿತ್ತು, ತಯಾರಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಫಿರ್ ಅಪ್ನಾ ರಿಸಲ್ಟ್ ಕ್ಯಾ ದೇಖಾ, ಅಪ್ನಿ ಸ್ಥಿತಿ ಕಾ ಕ್ಯಾ ಅನುಭವ ಕಿಯಾ. ಫೈನಲ್ ಎಕ್ಸಾಮಿಗೆ ತಯಾರಾಗಿದ್ದೀರಿ ಅಂತಂದಾಗ ನಿಮ್ಮದು ತಯಾರಿ ಹೇಗಿದೆ, ಅನುಭವ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬಾಪ್ ಸಮಾನ್ ಬಾಪ್ ಕೆ ಸಾಥ್ ಸಾಥ್ ಜಾನೆ ವಾಲೆ ಬನೆ ಹೋ. ರಿಸಲ್ಟ್ ಏನಾಗಿರ್ಬೇಕು ನಮ್ಮದು? ಬಾಪ್ ಸಮಾನ್. ತಂದೆ ಜೊತೆಗೆ ಹೋಗಬೇಕು ಅಂತಂದ್ರೆ ನಾವು ಹೆಂಗಾಗಬೇಕು? ಈಗ ಯಾರ ಜೊತೆ ಹೋಗ್ಬೇಕಂದ್ರೆ ಅವ್ರ ಥರನೇ ನಾವು ರೆಡಿ ಆಗಬೇಕಾಗ್ತದೆ. ಏನು ಹಾಗೆ ಹೋಗ್ಲಿಕ್ಕಾಗ್ತದ? ಹೋಗೋದಾಗೋದಿಲ್ಲ. ಈಗ ನಾವು ಯಾರ ಜೊತೆ ಹೊಂಟಿದ್ದೀವಿ? ಪರಮಧಾಮಕ್ಕೆ ಯಾರ ಜೊತೆ ಹೋಗ್ತೀವಿ? ಬಾಬನ ಜೊತೆ ಹೋಗ್ತೀವಿ. ಬಾಬನ ಜೊತೆ ಹೋಗಬೇಕು ಅಂತಂದರೆ ನಾವೇನಾಗಬೇಕಾಗ್ತದೆ? ಬಾಪ್ ಸಮಾನ್ ಆಗಬೇಕಾಗ್ತದೆ. ಆದಮೇಲೆ ಬಾಬನ ಜೊತೆ ಹೋಗಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಅಗರ್ ಸಮಾನ ಹಿ ತೋ ಸಾಥ್ ಕೆ ಬಜಾಯ್ ವಾಯಾಮೆ ರುಕನಾ ಪಡೇಗ. ಬಾಬಾ ಹೇಳ್ತಾರೆ, ಸಮಾನ ಆಗಲಿಲ್ಲ ಅಂದರೆ, ತಂದೆ ಸಮಾನ ಆಗಲಿಲ್ಲ ಅಂದರೆ ತಂದೆ ಜೊತೆ ಹೋಗುವುದರ ಬದಲಾಗಿ ವಾಯ ನಿಲ್ಲಬೇಕಾಗ್ತದೆ ಅಂತಾರೆ ಬಾಬಾ. ಹೋಗ್ತಾ ಹೋಗ್ತಾ ನಿಲ್ಲಬೇಕಾಗ್ತದೆ. ವಾಯ ಇಸ್ಲಿಯೇ ಕರ್ನಾ ಪಡೇಗ ಕ್ಯೋಂಕಿ ಖಾತಾ ಕ್ಲಿಯರ್ ನಹಿ ಹುವಾ. ಖಾತಾ ಕ್ಲಿಯರ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಹಿಸಾಬ್ ಕಿತಾಬ್ ಏನು ಮಾಡಬೇಕಾಗ್ತದೆ? ನಾವು ಚಿಕ್ತು ಮಾಡ್ಕೋಬೇಕು. ಹಿಸಾಬ್ ಕಿತಾಬ್ ಚಿಕ್ತು ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡ್ಬೇಕಂತ ಹೇಳಾರ ಬಾಬಾ. ಹಿಸಾಬ್ ಕಿತಾಬ್ ಚಿಕ್ತ ಮಾಡ್ಕೋಬೇಕಂದ್ರೆ ಭಾಳದ ಲೆಕ್ಕಾಚಾರ, ಅಲ್ಪ ಸ್ವಲ್ಪ ಇಲ್ಲ ನಮ್ಮದು. ಚಿಕ್ತ ಮಾಡಬೇಕಂದ್ರೆ ಏನು ಮಾಡಬೇಕು? ಒಂದು ಭೋಗಿಸ್ಬೇಕು, ಕಷ್ಟಗಳನ್ನು ಭೋಗಿಸ್ಬೇಕು. ಅಥವಾ ಅದು ಬೇಡ ಅಂತಂದರೆ ಸದಾ ಯೋಗಿ ಆಗಿರಬೇಕು. ಸದಾ ಬಾಬಾ ನೆನಪು ಮಾಡಬೇಕು. ಬಾಬಾ ನೆನಪು ಮಾಡ್ತಿದ್ರೆ ಬಾಬಾ ಏನು ಮಾಡ್ತಾರೆ? ಆ ಎಲ್ಲ ಕಮ್ಮಿ ಕಮ್ಜೋರಿ ಪಾಪಗಳನ್ನು ಬಾಬಾ ಏನು ಮಾಡ್ತಾರೆ? ಯೋಗದಲ್ಲಿ ಭಸ್ಮ ಮಾಡ್ತಾರೆ. ಭಸ್ಮ ಆಯಿತು ಅಂತಂದರೆ ಹಿಸಾಬ್ ಕಿತಾಬ್ ಏನಾಗ್ತದೆ? ಚುಕ್ತ ಆಗ್ತದೆ. ಬಾಬಾ ಹೇಳ್ತಾರೆ, ಖಾತಾ ಕ್ಲಿಯರ್ ನಹಿ ಹುವಾ ಹೋಗ. ಬಾಪ್ ಸಮಾನ ಆಗಿಲ್ಲ ಅಂತಂದರೆ ಏನರ್ಥ? ನಿಮ್ಮದೆಲ್ಲ ಖಾತಾ ಕ್ಲಿಯರ್ ಮಾಡ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ, ನಹಿ ಹೋಗ ರಿಫಾನ್ ನಹಿ ತೋ, ರಿಫೈನ್ ನಹಿ ತೋ. ನಾನಾತ್ಮ ಪರಮಾತ್ಮನ ಯೋಗದಿಂದ, ಪರಮಾತ್ಮನ ಶಕ್ತಿಯಿಂದ, ಪರಮಾತ್ಮನ ನೆನಪಿನಿಂದ ನಾನಾತ್ಮ ಸ್ವಚ್ಛ ಆಗಲಿಲ್ಲ ಅಂದರೆ, ಶುದ್ಧ ಆಗಲಿಲ್ಲ ಅಂದರೆ, ನಹಿ ತೋ ರಿಫಾನ್ ನಹಿ ತೋ ಫೈನ್ ಭರ್ನಾ ಪಡೇಗ. ಏನು ಮಾಡಬೇಕಾಗ್ತದೆ? ದಂಡ ಕಟ್ಟಬೇಕಾಗ್ತದೆ. ಏನು ದಂಡ ಕಟ್ಟೋದು? ಇಲ್ಲಿ ದಂಡ ಕಟ್ಟೋದಂದ್ರೆ ಏನರ್ಥ? ಭೋಗಿಸೋದು, ಭೋಗಿಸ್ಬೇಕಾಗ್ತದೆ. ವಾಯ್ದಾ ಕಿಯಾ ಹೇ, ನಾವು ಪ್ರತಿಜ್ಞೆ ಮಾಡಿದ್ದೀವಿ. ಏನು ಪ್ರತಿಜ್ಞೆ ಮಾಡಿದ್ದೀವಿ? ಸಾಥ್ ಚಲೆಂಗೆ ಯಾ ರುಕ್ ಕರ್ ಚಲೆಂಗೆ. ಬಾಬಾ ಹೆಂಗೆ ಹೋಗ್ತಾರೆ? ಫಾಸ್ಟ್ ಹೋಗ್ಬಿಡ್ತಾರೆ. ಯಾಕೆ? ಅವರೆಲ್ಲ ಚುಕ್ತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಾಬನ ಜೊತೆ ಎಲ್ಲೋ ನಿಲ್ಲದೇ ಫಾಸ್ಟ್ ಹೋಗಬೇಕು ಅಂತಂದರೆ ನಾವು ಏನಾಗಬೇಕು? ಬಾಪ್ ಸಮಾನ ಆಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬನ ಜೊತೆ ಸಾಥ್ ಚಲೆಂಗೆ ಯಾ ರುಕ್ ಕರ್ ಚಲೆಂಗೆ. ಕ್ಲಿಯರ್ ಇಲ್ಲ ಅಂದರೆ, ಸ್ವಚ್ಛ ಇಲ್ಲ ಅಂದರೆ ನಾವೇನು ಮಾಡಬೇಕಾಗ್ತದೆ? ನಿಂತ್ಕೋತ ಹೋಗಬೇಕಾಗ್ತದೆ. बाप से पूछते हैं कि आप पुराने बच्चों से क्यों नहीं मिलते, तो बाप भी रिजल्ट पूछते हैं, रिफाइन बने हो. बाप से पूछते हैं, ತಂದೆಗೆ ಕೇಳ್ತಾರಂತೆ, ಏನು
आप पुराने बच्चे से क्यों नहीं मिलते? ತಾವು ಹಳೆಯ ಮಕ್ಕಳನ್ನು ಯಾಕೆ ಭೇಟಿ ಮಾಡೋದಿಲ್ಲ? तो बाप भी रिजल्ट पूछते हैं. ಬಾಬಾನು ಏನು ಮಾಡ್ತಾರೆ? ನಿಮ್ಮ ರಿಸಲ್ಟ್ ಕೇಳ್ತಾರೆ. ಏನು? ರಿಫೈನ್ ಬನೆ ಹೋ, ಸ್ವಚ್ಛ ಆಗಿದ್ದೀರೇನು? ಕ್ಯಾ ಅಭಿ ಕೋಯಿ ಕೋರ್ಸ್ ಕಿ ಅವಶ್ಯಕತಾ ಹೇ? ಇನ್ನೂ ಏನಾರ ನಿಮಗೆ ಕೋರ್ಸ್ ಮಾಡಬೇಕೇನು? ಅಥವಾ ಎಲ್ಲ ಕಂಪ್ಲೀಟ್ ಸ್ವಚ್ಛ ಆಗಿದ್ದೀರೇನು? ರಿಯಲೈಸೇಷನ್ ಕೆ ಬಾದ್ ಅವ್ರು ಕ್ಯಾ ರಹ ಜಾತಾ ಹೇ? ಎಲ್ಲ ಅನುಭವ ಮಾಡಿದ ಮೇಲೆ ಏನು ಉಳಿತದೆ ಕೇಳ್ತಾರೆ ಬಾಬಾ. ಅಂತಿಮ ರಿಸಲ್ಟ್ ಕಾ ಸ್ವರೂಪ ಹೇ. ಕೊನೆಯ ಫಲಿತಾಂಶದ ಸ್ವರೂಪ ಏನಾಗಿರ್ಬೋದು? ಅಂತಿಮ ರಿಸಲ್ಟ್ ಏನಾಗಬೇಕು? ನಮ್ಮದು ಕೊನೆಯ ರಿಸಲ್ಟ್ ಏನಾಗಬೇಕು? ಲಿಬ್ರೇಷನ್, ಮುಕ್ತ ಆಗಬೇಕು. ಎಲ್ಲದರಿಂದ ನಾವೇನಾಗಬೇಕು? ಮುಕ್ತ ಆಗಬೇಕು. ಸಬ್ಸೆ ಮುಕ್ತ, 1ರಿಂದ 2ರಿಂದ ಮುಕ್ತ ಅಲ್ಲ, ಎಲ್ಲದರಿಂದ ನಾವೇನಾಗಬೇಕಾಗಿದೆ? ಮುಕ್ತ. ಇದು ಫೈನಲ್ ರಿಸಲ್ಟ್ ಅಂತ ಹೇಳ್ತಾರೆ ಬಾಬಾ. ಆಶ್ ಬಾಪ್ ದಾದಾ ಬಾಪ್ ಅವ್ರ ಬಚ್ಚೋಂಕ ಅಂತರ್ ದೇಖ್ ರಹೇ ಥೇ. ತಂದೆಗೆ ಮತ್ತು ಮಕ್ಕಳಿಗೆ ಎಷ್ಟು ಅಂತರ ಇದೆ. ನಮ್ಮ ಉದ್ದೇಶ ಏನದು ಈಗ? ಬಾಪ್ ಸಮಾನ್ ಬನನ. ನಾವಿಲ್ಲಿ ಬರೋದು, ಮುರಳಿ ಕೇಳೋದು, ಯೋಗ ಮಾಡೋದು ಎದ್ರ ಸಲುವಾಗಿ? ಬಾಪ್ ಸಮಾನಾಗಿ ತಂದೆ ಜೊತೆಗೆ ಹೋಗುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ಮತ್ತು ಮಕ್ಕಳಲ್ಲಿ ಏನು ಅಂತರ ಇದೆ? ಬಾಪ್ ಕ್ಯಾ कहते हैं और बच्चे क्या करते हैं. ಬಾಬಾ ಏನೋ ಒಂದು ಹೇಳ್ತಾರೆ, ಮಕ್ಕಳು ಇನ್ನೇನೋ ಮಾಡ್ತಿದ್ದಾರೆ. बाप क्या कहते हैं और बच्चे क्या करते हैं. ರಿಸಲ್ಟ್ ಕ್ಯಾ ದೇಖಿ ಹೋಗಿ? ಬಾಬಾ ರಿಸಲ್ಟ್ ಏನು ನೋಡಿರ್ಬೋದು? ಮಜೇದಾರ್ ರಿಸಲ್ಟ್ ಹೋಗಿನಾ? ರಿಸಲ್ಟ್ ಭಾಳ ಮಜಾ ಇತ್ತಂತ ಹೇಳ್ತಾರೆ ಬಾಬಾ. ಏನಿರ್ಬೋದು? ಬತಾಯೇ ಯಾ ಸಮಜ್ತೆ ಹೋ. ರಿಸಲ್ಟ್ ನಾನು ಹೇಳೋ ಅಥವಾ ನಿಮಗೆ ಗೊತ್ತಿದೆಯೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಮಜ್ತೆ ಹುಯೇ ಭಿ ಕರ್ತೆ ರಹೆ ತೋ ಕ್ಯಾ ಕಹೆಂಗೆ. ಗೊತ್ತಿದ್ದು ಮತ್ತೆ ಅದನ್ನೇ ಮಾಡ್ತೀರಿ ಅಂತಂದರೆ ಏನು ಹೇಳಬೇಕು ಅಂತಾರೆ ಬಾಬಾ. ಬಾಬಾ ಏನು ಮಾಡಂತ ಹೇಳಿದಾರೋ ಅದನ್ನು ಬಿಟ್ಟು ಇನ್ನೇನೋ ಮಾಡ್ತೀವಿ. ಅದು ಮಾಡಿದರೆ ಏನಾಗ್ತೈತಿ ಅಂತ ನಮಗೆ ಗೊತ್ತದೆ. ಬಾಬಾ ಜ್ಞಾನ ಹೇಳಿದ್ದಾರೆ. ಅಂದರೂ ಮಾಡ್ತೀರಿ ಅಂತಂದರೆ ಕ್ಯಾ ಕಹೆಂಗೆ, ಏನು ಹೇಳಬೇಕು? ಮೆಜಾರಿಟಿ ಸಾಧಾರಣ ಪುರುಷಾರ್ಥಿ ಹೇ. ಬಹಳಷ್ಟು ಮಕ್ಕಳ ಪುರುಷಾರ್ಥ ಏನಾಗಿದೆ? ಬಹಳ ಸಾಧಾರಣ ಇದೆ ಅಂತ ಹೇಳ್ತಾರೆ ಬಾಬಾ. ಮುಖ್ಯ ಕಾರಣ ಕ್ಯಾ ಹೇ? ಪುರುಷಾರ್ಥ ಸಾಧಾರಣ ಇರೋದಕ್ಕೆ ಕಾರಣ ಏನು? ಬಾಪ್ कहते हैं ಪ್ರಭು ಪಸಂದ್ ಬನೋ. ನಾವೇನಾಗಬೇಕಾಗಿದೆ? ಪ್ರಭು ಪಸಂದ್. ಪ್ರಭು ಪಸಂದ್ ಯಾವಾಗ ಆಗ್ತೀವಿ? ಪ್ರಭು ಪಸಂದ ಯಾವಾಗ ಆಗ್ತೀವಿ? ಬಾಬಾ ಏನು ಹೇಳ್ತಾರೋ ಅದನ್ನೇ ನಾವು ಮಾಡಿದರೆ ಪ್ರಭುಗೆ ಪಸಂದಾಗ್ತೀವಿ. ಆವಾಗ ಆಟೋಮೆಟಿಕ್ಕಾಗಿ ವಿಶ್ವ ಪಸಂದಾಗ್ತೀವಿ. ಪ್ರಭುಪ್ರಿಯ ಲೋಕಪ್ರಿಯ ಅಂತ ಹೇಳ್ತಾರಲ್ಲ ಬಾಬಾ. ಹಾಗೇನೇ ಇಲ್ಲೇ ಪ್ರಭು ಪಸಂದ್ ವಿಶ್ವ ಪಸಂದ್ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಕರ್ತೆ ಕ್ಯಾ ಹೋ? ಆದರೆ ನೀವೇನು ಮಾಡ್ತೀರಾ? ಆರಾಮ್ ಪಸಂದ್ ಬನ್ ಜಾತೆ ಹೋ. ಆರಾಮ್ ಪಸಂದ್ರೆ ಮೃತ ಹೇಳಿದ್ರೆ ಎದ್ದು ಬರಪ್ಪ ಅಂತಂದ್ರೆ ಮತ್ತೇನಾಗ್ತದೆ? ಸ್ವಲ್ಪ ನಿದ್ದೆ ಮಾಡಿದ್ರೆ ಆಯ್ತು ಬಿಡು ಅಂತೇನು ಮಾಡ್ತೀವಿ? ಮಲ್ಕೊಂಡು ಬಿಡ್ತೀವಿ. ಹೋ ಜಾಯೇಗಾ ಕಿಸ್ನೆ ಕಿಯಾ ಹೇ ಸಬ್ ಐಸೆ ಹಿ ಹೇ. ಇವೆಲ್ಲ ಮಾತಾಡ್ಕೊಳ್ತೀವಿ ನಾವು. ಆಗ್ತದೆ ಒಂದು ದಿವಸ ನಾವು ಶ್ರೇಷ್ಠ ಆಗ್ತೀವಿ. ಹೋ ಜಾಯೇಗಾ ಕಿಸ್ನೆ ಕಿಯಾ ಹೇ, ಯಾರಿನ ಮಾಡಿದ್ದಾರೆ ಹೇಳ್ತಾರೆ. ಈಗ 2 ಆತ್ಮಗಳು ರೆಡಿಯಾಗಿದ್ದಾವೆ, ಇನ್ನು ಟೈಮ್ ಇದೆ, ಇನ್ನು ಎಲ್ಲರೂ ಹಾಗೆ ಇದ್ದಾರೆ ಅಂತ ಈ ಬುದ್ಧಿ ಬರ್ತದೆ ಅಂತಾರೆ ಬಾಬಾ. ಸಬ್ ಐಸೆ ಹಿ ಹೇ, ಇನ್ನು ಎಲ್ಲರೂ ಹಾಗೆ ಇದ್ದಾರೆ. ಅವರೋನ್ ಸೆ ಫಿರ್ ಭಿ ಹಮ್ ಠೀಕ್ ಹೇ. ಮತ್ತು ನಮಗೆ ನಾವೇನು ಮಾಡ್ಕೋತೀವಿ? ಸಮಾಧಾನ ಮಾಡ್ಕೋತೀವಿ. ಅವ್ರನ್ನೆಲ್ಲ ನೋಡ್ಬೇಕಂದ್ರೆ ನಾವು ಅವ್ರಿಗಿಂತ ಶ್ರೇಷ್ಠ ಇದೀವಿ ಅಂತ ಹೇಳ್ತೀವಿ. ಮತ್ತಿನ್ನ ಹೆಂಗೆ ಹೇಳ್ಕೊತೀವಿ? ಸೆಂಟ್ರದವ್ರಿಗಿಂತ ಇನ್ನೂ ನಾವೇ ಜಾಸ್ತಿ ಯೋಗ ಮಾಡ್ತೀವಿ ಹೇಳ್ರಿ, ನಾವೇ ಸೇವೆ ಜಾಸ್ತಿ ಮಾಡ್ತೀವಿ ಹೇಳ್ರಿ ಅಂತ ಹೀಗೆಲ್ಲ ನಮಗೆ ನಾವು ಏನು ಮಾಡ್ತೀವಿ? ಸಮಾಧಾನ ಪಟ್ಕೊಳ್ತೀವಿ ಅಂತ ಹೇಳ್ತಾರೆ ಬಾಬಾ. ಹೋ ಜಾಯೇಗಾ ಕಿಸ್ನೆ ಕಿಯಾ ಹೇ ಸಬ್ ಐಸೆ ಹಿ ಹೇ औरों से फिर भी हम ठीक हैं. ऐसे अनेक प्रकार की गिरती कला के इन लब
के तकिए लगाकर आराम पसंद हो गए हैं. ಈ ಥರ ಮಾತಾಡಿಕೊಂಡು ನಾವು ಮತ್ತೆ ನಮಗೆ ನಾವೇ ಸಮಜಾಯಿಸ್ಕೊಂಡು ಮತ್ತೇನಾಗ್ಬಿಡ್ತೀವಿ, ಆರಾಮ್ ಪಸಂದ್ ಆಗಿಬಿಡ್ತೀವಿ. ಅಮೃತ ವೇಳೆದಲ್ಲಿ ಹೇಳ್ರಪ್ಪ ಅಂತಂದ ಕೂಡಲೇ ಅವರೇ ಸೆಂಟ್ರದವ್ರೆ ಚೆಂದಾಗೇನು ಅಮೃತ ವೇಳೆದೊಳಗೆ ಹೇಳಲ್ರಿ ಅಂದ್ಕೊಂಡು ಮತ್ತೇನು ಮಾಡ್ತೀವಿ, ನಾವು ಮಕ್ಕೊಂಡ್ಬಿಡ್ತೀವಿ. ಈ ಥರ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಬಾಬಾ ಹೇಳ್ತಾರೆ, ಬಾಪ್ ಕೇತೆ ಹೇ ಕನೆಕ್ಷನ್ ಜೋಡೋ. ಮುಖ್ಯ ಎಲ್ಲ ಆಟ ಎಲ್ಲಿರೋದು? ಕನೆಕ್ಷನ್. ಆತ್ಮ ಪರಮಾತ್ಮನ ಕನೆಕ್ಷನ್ ಅಂತ ಹೇಳ್ತಾರೆ ಬಾಬಾ. ಜೋಡೋ ಗುಣೋ ಶಕ್ತಿಯೋ का वरदान लो और दो. ಬಾಬನ ಜೊತೆ ಕನೆಕ್ಷನ್ ತಗೊಂಡು ಬಾಬನ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡು ಬಾಬಾರಿಂದ ಶಕ್ತಿ ತಗೊಂಡು ವರದಾನ ತಗೊಂಡು ಎಲ್ಲರಿಗೂ ಆ ಶಕ್ತಿಗಳನ್ನು ಏನು ಮಾಡಬೇಕಾಗಿದೆ? ದಾನ ಮಾಡಬೇಕು. ಲೇಕಿನ್ ಕೈ ಬಚ್ಚೆ ಕನೆಕ್ಷನ್ಗೆ ಮಹತ್ವಕ್ಕೂ ಹಿ ನಹಿ ಜಾನ್ತೆ. ಯೋಗದ ಮಹತ್ವೇ ಗೊತ್ತಿಲ್ಲ. ಬರ್ತಾರೆ, ಗುಡಿಗೆ ಹೋದಂಗೆ ಬರ್ತಾರೆ, ಜ್ಞಾನ ಕೇಳ್ತಾರೆ, ಮತ್ತೆಲ್ಲ ಇಲ್ಲಿದಿಲ್ಲೇ ಬಿಟ್ಟು ಹೋಗಿ ಮತ್ತೆ ಯಥಾ ಪ್ರಕಾರ ಮೊದಲು ಹೆಂಗಿದ್ರು ಹಂಗೆ ಎದ್ಬಿಡ್ತಾರೆ. ಗೊತ್ತೇ ಆಗ್ತಿಲ್ಲ ಅಂತಾರೆ ಬಾಬಾ. ಎದ್ರದ್ದು ಪರಮಾತ್ಮನ ಕನೆಕ್ಷನ್ನಿನ ಮಹತ್ವ ಗೊತ್ತಾಗ್ತಿಲ್ಲ. ಅದರಿಂದ ಏನಾಗ್ತದೆ? ಕನೆಕ್ಷನ್ ಜೋಡ್ನ ಆತಾ ಹಿ ನಹಿ ಹೇ. ಕನೆಕ್ಷನ್ ಹೆಂಗೆ ಜೋಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲೇಕಿನ್ ಕರೆಕ್ಷನ್ ಕರ್ನಾ ಬಹುತ್ ಆತಾ ಹೈ. ಕನೆಕ್ಷನ್ ಮಾಡೋಕ್ಕಾಗ್ತಿಲ್ಲ, ಕರೆಕ್ಷನ್ ಮಾಡೋದು ಭಾಳ ಬರ್ತದೆ, ಅದೆಲ್ಲ ಗೊತ್ತಾಗ್ತದೆ. ದೂಸರೋಂಗಿ ಮತ್ತದು ಕರೆಕ್ಷನ್ ಯಾರ್ದು? ಯಾರದು ಕರೆಕ್ಷನ್ ಮಾಡೋಕ್ಕೆ ಹೋಗ್ತೀವಿ? ಮಂದಿ ಕರೆಕ್ಷನ್ ಮಾಡ್ಕೊಂಡು. ನನ್ನ ಕರೆಕ್ಷನ್ ಮಾಡ್ಕೊಳಂಗಿಲ್ಲ. ಒಂದು ವೇಳೆ ಇವತ್ತು ನಾವು ದಿನಾಲೂ ನಮ್ಮ ಕರೆಕ್ಷನ್ ನಾವು ಮಾಡ್ಕೊತ ಹೋಗಿದ್ದೇ ಆಗಿತ್ತು ಅಂದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಏನಾಗ್ಬಿಡ್ತಿದ್ವಿ? ಪಾಪ ಸಮಾನ ಆಗಿಬಿಡ್ತಿದ್ವಿ. ಅದನ್ನೇ ಹೇಳ್ತಾರೆ ಬಾಬಾ, ನಮಗೆ ಕನೆಕ್ಷನ್ ಮಾಡೋಕ್ಕಾಗ್ತಿಲ್ಲ, ಕರೆಕ್ಷನ್ ಮಾಡ್ತೀವಿ. ಅದು ಯಾರ್ದು? ದೂಸರೋಂಕಿ. ಕರೆಕ್ಷನ್ ಕರ್ನೆ ವಾಲೆ ಕನೆಕ್ಷನ್ ಕಾ ಅನುಭವ ನಹಿ ಕರ್ ಸಕ್ತೆ. ಬೇರೆಯವ್ರದ್ದು ನೀವು ಕರೆಕ್ಷನ್ ಮಾಡ್ತಾ ಹೋದರೆ ನಿಮಗೆ ಕನೆಕ್ಷನ್ ಮಾಡ್ತಕ್ಕಂಥ ಅನುಭವ ಆಗೋದಿಲ್ಲ. ಬಾಬಾನ ಜೊತೆ ಯೋಗ ಮಾಡೋಕ್ಕಾಗೋದಿಲ್ಲ. ಅಂದರೆ ಬುದ್ಧಿ ಯಾವಾಗಲೂ ಎಲ್ಲಿರ್ತದೆ? ಹೊರಗಡೆನೇ ಇರ್ತದೆ. ಅವ್ರು ಏನು ತಪ್ಪು ಮಾಡ್ತಾರೆ, ಇವ್ರು ಏನು ತಪ್ಪು ಮಾಡ್ತಾರೆ. बाप कहते सदा याद की साधना में रहो, लेकिन साधना के स्थान पर अल्पकाल के साधनों में ज़्यादा ಬ್ಯುಸಿ रहते हैं. ಬಾಬಾ ಹೇಳ್ತಾರೆ, ಯಾವಾಗಲೂ ನೆನಪಿನ ಸಾಧನೆಯಲ್ಲಿ ಇರಬೇಕು. ಆದರೆ ಸಾಧನಾಕ್ಕೆ ಸ್ಥಾನ ಪರ್, ಸಾಧನೆ ಮಾಡುವಂಥ ಸ್ಥಾನದಲ್ಲಿ ಅಲ್ಪಕಾಲಕ್ಕೆ ಸಾಧನೋಮೆ, ಸಾಧನಗಳಲ್ಲಿ ಅಲ್ಪಕಾಲದ ಸಾಧನಗಳಲ್ಲಿ ಹೆಚ್ಚು ನೀವೇನಾಗ್ಬಿಡ್ತೀರಾ? ಬ್ಯುಸಿ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಸಾಧನೋಂಕೆ ಆಧಾರ ಪರ್ ಸಾಧನಾ ಬನಾ ದೇತೆ ಹೇ. ಎಲ್ಲ ತಯಾರಿದ್ರಷ್ಟೇ ನಾವೇನು ಮಾಡೋರು? ಯೋಗ ಮಾಡೋರು, ಪುರುಷಾರ್ಥ ಮಾಡೋರು. ಏನಾರ ಒಂದು ಕಡಿಮೆ ಇತ್ತಂದ್ರೆ ಮುಗೀತದೆ, ಅಲ್ಲೇ ಬಿಟ್ಬಿಡ್ತೀವಿ. ಹಂಗೆ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಸಾಧನೋಂಕೆ ಆಧಾರ ಪರ್ ಸಾಧನಾ ಬನಾ ದೇತೆ ಹೇ. ಕಾಮೆಂಟ್ರಿ ಇದ್ರಷ್ಟೇ ಯೋಗ ಮಾಡೋದು, ಟೇಪ್ ಇದ್ರಷ್ಟೇ ಯೋಗ ಮಾಡೋದು, ಹಾಡಿದ್ರಷ್ಟೇ ಯೋಗ ಮಾಡೋದು, ಎಲ್ಲ ಶಾಂತಿದ್ರಷ್ಟೇ ಯೋಗ ಮಾಡೋದು. ಹೀಗೆಲ್ಲ ಇದ್ದೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಾಧನ್ ಜಾದಾ ಆಕರ್ಷಿತ್ ಕರ್ತೆ ಹೇ. ನಿಮ್ಮನ್ನು ಸಾಧನಗಳು ಆಕರ್ಷಣೆ ಮಾಡ್ತೀವಿ. ಐಸೇ ಸಾಧಕೋಂಕಿ ಸಾಧನಾ ಸಫಲ್ ನಹಿ ಹೋತಿ. ಸಾಧನಗಳಿದ್ರಷ್ಟೇ ನಾನು ಸಾಧನ ಮಾಡೋದಾಗಿದ್ದರೆ ನೀವು ಸಾಧನದಲ್ಲಿ ಸಫಲತೆ ಆಗೋದಿಲ್ಲ ಅಂತಾರೆ ಬಾಬಾ. ಜೀವನ್ ಮುಕ್ತಕ್ಕೆ ಸ್ಥಾನ ಪರ್ ಬಂಧನ್ ಮುಕ್ತ ಆತ್ಮ ಬನ್ ಜಾತೆ ಹೋ. ಇಲ್ಲಿ ನಾವು ಬರೋದು ಯಾತಕ್ಕೆ? ಜೀವನ ಮುಕ್ತ ಆಗಲಿಕ್ಕೆ ಬರುವಂಥ ಸ್ಥಾನ. ಅದ್ರ ಬದಲಾಗಿ ನೀವೇನಾಗ್ತೀರಾ? ಬಂಧನ ಆಗ್ತೀರಾ ಅಂತಾರೆ ಬಾಬಾ. ಬಂಧನ್ ಮುಕ್ತ ಆತ್ಮ ಬನ್ ಜಾತೆ ಹೇ. ಸಮझा? बाप क्या करते और बच्चे क्या करते? ರಿಸಲ್ಟ್ ಸುನಿ. ಇಲ್ಲಿ ಬಾಬಾ ಹೇಳ್ತಾರೆ, ಜೀವನ ಮುಕ್ತ ಆಗ್ರಿ ಅಂತ. ನಾವೇನು ಇಚ್ಛೆ ಪಡ್ತೀವಿ? ಬಂಧನ ಮುಕ್ತ ಆಗಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ತಿಳಿತಾ? ಬಾಬಾ ಏನು ಹೇಳ್ತಾರೋ ನೀವೇನು ಮಾಡ್ತೀರೋ? ಬಾಪ್ ದಾದಾ ಶ್ರೇಷ್ಠ ಆತ್ಮಾओं ಸದಾ ಶ್ರೇಷ್ಠ ನಜರ್ ಸೆ ದೇಖ್ತೆ ಹೇ. ಬಾಪ್ ದಾದಾ ಪ್ರತಿಯೊಬ್ಬ ಆತ್ಮಗಳನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ? ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. श्रेष्ठ तकदीर की रेखाएं देखते हैं. यही आत्माएं विश्व के सामने
ಚಮಕ್ತೆ ಹುಯಿ ಸಿತಾರೆ ಹೇ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಇಂಥ ಆತ್ಮಗಳೇ ವಿಶ್ವದ ಎದುರುಗಡೆ ಹೊಳೆಯುವಂಥ ನಕ್ಷತ್ರಗಳು ಆಗ್ತಾರೆ. विश्व आपके कल्प पहले वाले संपन्न स्वरूप पूज्य स्वरूप का सुमिरन कर रहा है, इसलिए अपना संपन्न स्वरूप प्रैक्टिकल में प्रख्यात करो. ಬಾಬಾ ಹೇಳ್ತಾರೆ, ವಿಶ್ವ ಇಡೀ ವಿಶ್ವಾತ್ಮರೆಲ್ಲ ಆಪ್ಗೆ ಕಲ್ಪ ಪೆಹಲೆ, ಕಲ್ಪದ ಮೊದಲು ನಾವೆಲ್ಲ ಏನಾಗಿದ್ದೀವಿ? ಸಂಪನ್ನ ಸ್ವರೂಪ ಆಗಿದ್ವಿ. ಆ ಸಂಪನ್ನ ಸ್ವರೂಪದ ಪೂಜ್ಯ ಸ್ವರೂಪ, ದೇವಿ ಸ್ವರೂಪ ಅಂದ್ರೇನು? ದೇವಿ ದೇವತಾ ಸ್ವರೂಪ ಅಂದರೆ ಸಂಪನ್ನ ಸ್ವರೂಪ. ಅವ್ರು ಅದನ್ನೇ ನೋಡಿ ಪೂಜೆ ಮಾಡ್ತಾರಲ್ಲ, ಅದೇ ಪೂಜ್ಯ ಸ್ವರೂಪ, ಅದನ್ನೇ ಸುಮಿರಣ ಮಾಡ್ತಿದ್ದಾರೆ. ಅದಕ್ಕಾಗಿ ನಿಮ್ಮದು ಈಗ ಏನು ಸಮಯ ಅಂತಂದರೆ, ನೀವು ಅದನ್ನು ಪ್ರತ್ಯಕ್ಷ ಮಾಡಬೇಕು. ಅವರು ಮೂರ್ತಿನಲ್ಲಿ ನೋಡ್ತಿದ್ದಾರೆ, ಆ ಜಡಮೂರ್ತಿನಲ್ಲಿ ಇದ್ದದ್ದನ್ನು ನಾವೇನು ಮಾಡಬೇಕಾಗಿದೆ? ಸಂಪನ್ನ ಸ್ವರೂಪವಾಗಿ ಪ್ರಾಕ್ಟಿಕಲಲ್ಲಿ ಪ್ರಖ್ಯಾತ ಆಗಬೇಕು ಅಂತ ಹೇಳಿದರು. ಈಗೆಲ್ಲ ಜಾನಕಿ ದಾದಿ, ಗುಲ್ಜಾರ್ ದಾದಿ, ಪ್ರಕಾಶ್ ಮಣಿ ದಾದಿ ಅವರೆಲ್ಲ ಏನಾಗ್ಬಿಟ್ರು? ಪ್ರಾಕ್ಟಿಕಲ್ ಸ್ವರೂಪ ಆಗಿಬಿಟ್ರು. ದೇವಿ ಅವರು ನೋಡಿದ ಕೂಡಲೇ ಏನು ಅನ್ನಿಸ್ತಿತ್ತು? ಸಾಕ್ಷಾತ್ ದೇವಿ ದೇವತೆಗಳನ್ನು ನೋಡ್ದಂಗೆ ಅನ್ನಿಸ್ತಿತ್ತಲ್ಲ ನಮಗೆ. ಅದನ್ನು ಮಾಡಿ ತೋರಿಸಿ ಅಂತಾರೆ ಬಾಬಾ. बीती हुई कमजोरियों पर फुल स्टॉप लगाओ, तब संपन्न रूप का साक्षात्कार होगा. ಹಿಂದೇನೇನಾಯಿತೋ ಅದರ ಬಗ್ಗೆ ಚರ್ಚೆ ಬೇಡ. ಆಗಿದ್ದಾಗೋಯಿತು, ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ತಮ್ಮ ಕಮಜೋರಿಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು. ಹಾಕಿ ಏನಾಗಬೇಕು? ಸಂಪನ್ನ ರೂಪದ ಸಾಕ್ಷಾತ್ಕಾರ ಮಾಡಬೇಕು. ಸಬ್ ಪುರಾನೆ ಸಂಸ್ಕಾರ और ಸ್ವಭಾವ ದೃಢ ಸಂಕಲ್ಪ ರೂಪಿ ಆಹುತಿ ಸೇ ಸಮಾಪ್ತ ಕರೋ. ಎಲ್ಲ ಹಳೆಯ ಸಂಸ್ಕಾರ ಸ್ವಭಾವವನ್ನು ದೃಢ ಸಂಕಲ್ಪ ಮಾಡಿ ಅವುಗಳನ್ನು ಏನು ಮಾಡಬೇಕಾಗಿದೆ? ಯೋಗಾಗ್ನಿನಲ್ಲಿ ಆಹುತಿ ಮಾಡಬೇಕು. ದೂಸರೋಂಗಿ ಕಮಜೋರಿಕಿ ನಕಲ್ ಮತ್ ಕರೋ, ಬೇರೆಯವರ ಕಮಜೋರಿಗಳ ನಕಲ್ ಮಾಡಬೇಡಿ. ಅವ್ರು ಮಲ್ಕೊಂಡಾರ ಅಂದ್ಕೊಳ್ಳೆ ನಾವು ಮಲ್ಕೊಳ್ಳೋದು, ಅವ್ರು ಎದ್ದ ಕೂಡಲೇ ನಾವು ಹೇಳೋದು, ಅವ್ರು ಮಾಡಿದರೆ ಮಾಡೋದು, ಅವ್ರು ಬಿಟ್ಟರೆ ಬಿಡೋದು, ಇದಲ್ಲ. ನಾನು ಮಾಡಬೇಕಷ್ಟೇ. ನಾನೇನಾಗೋನಿದ್ದೀನಿ? ವಿಶ್ವ ಕಲ್ಯಾಣಕಾರಿ, ವಿಶ್ವರಾಜ್ಯ ರಾಜ ಆಗೋನಿದ್ದೀನಿ ಅಂತಂದರೆ ಯಾರು ಮಾಡಬೇಕು? ನಾವೇ ಮಾಡಬೇಕು. ಅದಕ್ಕೆ ಬೇರೆಯವರ ನಕಲ್ ಮಾಡಬೇಡಿ. ಅವಗುಣ ಧಾರಣ ಕರ್ನೆ ವಾಲಿ ಬುದ್ಧಿ ಕಾ ನಾಶ ಕರೋ, ಅವಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಡಿ, ಆ ಬುದ್ಧಿಯನ್ನು ನಾಶ ಮಾಡಿ. ಬಾಬಾ ಹೇಳ್ತಾರೆ, ದಿವ್ಯ ಗುಣ ಧಾರಣ ಕರ್ನೆ ವಾಲಿ ಸತೋ ಪ್ರಧಾನ್ ಬುದ್ಧಿ ಧಾರಣ ಕರೋ. ದಿವ್ಯ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಸತೋ ಪ್ರಧಾನ ಬುದ್ಧಿಯನ್ನು ಧಾರಣೆ ಮಾಡ್ಕೊಳ್ಳಿ. ಅಧಿಕಾರಿ और ಸತ್ಕಾರಿ दोनों का ಬ್ಯಾಲೆನ್ಸ್ ಬರಾಬರ್ ರಖನಾ ಹೇ. ಅಧಿಕಾರಿನೂ ಆಗಬೇಕು, ಸತ್ಕಾರಿನೂ ಆಗಬೇಕು. ಎರಡು ಬ್ಯಾಲೆನ್ಸ್ ಇರಬೇಕು. ನಾನು ಯಾವಾಗಲೂ ಅಧಿಕಾರದಲ್ಲಿ ದರ್ಪ ತೋರಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, दूसरों की कमजोरी को विस्तार में नहीं लाओ और अपनी कमजोरी को छिपाओ नहीं. ನಮ್ಮ ಇರ್ತವೆ, ನಮ್ಮ ಇರೋಂಗಿಲ್ಲ. ನಮ್ಮ ಸಾಕಷ್ಟು ಕಮಜೋರಿಗಳಿರ್ತಾವೆ. ಅವನ್ನ ಬಿಟ್ಟು ನಾವೇನು ಮಾಡ್ತಿರ್ತೀವಿ? ಇನ್ನೊಬ್ಬರ ಬಗ್ಗೆನೇ ಮಾತಾಡ್ತಿರ್ತೀವಿ ಅಲ್ಲ, ಅದನ್ನು ಬಿಟ್ಬಿಡಿ ಅಂತಾರೆ ಬಾಬಾ. सफलता में स्वयं और असफलता में दूसरों को दोषी मत बनाओ. ಸಕ್ಸಸ್ ಆದರೆ ನಾನು ಮಾಡಿ ನನ್ನದು, ಸಕ್ಸಸ್ ಆಗಲಿಲ್ಲ ಅಂದರೆ ನಾವು ಮಾಡ್ತಿದ್ವಿ ರೀ, ಅವ್ರು ಬಂದುಬಿಟ್ರು ನೋಡ್ರಿ ಹಿಂಗಾಗ್ಬಿಡ್ತು ಅಂತ ಹೇಳ್ಬಿಡ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ. ಸುರೇಶ್ ಭಾಯ್ ಹೇಳ್ತಿರ್ತಾರೆ, ಯಾವುದೇ ಕಾರಣಕ್ಕೂ ಯಾರನ್ನೂ ದೋಷಿ ಮಾಡಬೇಡಿ. ಯಾಕೆ? ಸಭಿ ಆತ್ಮಾಯೇ ನಿರ್ದೋಷಿ ಅಂತ ಹೇಳ್ತಾರೆ ಬಾಬಾ. ಇದು ಎಂಥ ಆತ್ಮ ಇದು! ಇವತ್ತದು ಕೊಲೆಗಡುಕಾದಂತಂದ್ರೂ ಕೂಡ ಆತ್ಮ ಏನು ನಿರ್ದೋಷಿ ಅಂತ ಹೇಳ್ತಾರೆ. ಯಾಕೆ? ಅದ್ರ ಪಾತ್ರ ಅದು, ಅದ್ರ ಹಿಸಾಬ್ ಕಿತಾಬ್, ಅವ್ರು ಕೊಡು ತಗೊಳ್ಳೋ ವ್ಯವಹಾರ ಇರ್ತಾವೆ, ಅದಕ್ಕೆ ಅದೆಲ್ಲ ನಡೀತಿರ್ತದೆ. ಅಲ್ಯಾಕೆ ನೀವು ಯಾರನ್ನೂ ದೋಷಿಯನ್ನಾಗಿ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ದೋಷಿ ಮತ್ ಬನಾओ. शान और मान का त्याग, साधनों का त्याग, यही महान त्याग है. ಬಾಬಾ ಹೇಳ್ತಾರೆ, ಮಹಾನ್ ತ್ಯಾಗಿ ಅಂತಂದರೆ ಏನು? ಶಾನ್ ಮಾನ್ ಇವೆಲ್ಲ ಬಿಟ್ಬಿಡಿ. ಸಾಧನಗಳು ಅದು ಬೇಕು ಇದು ಬೇಕು. साकार बाप के समान अल्पकाल की महिमा के त्यागी बनो, तभी श्रेष्ठ भाग्यवान बन सकेंगे. ಸಾಕಾರ ತಂದೆ ಸಮಾನ ಅಂದರೆ ಬ್ರಹ್ಮ ಬಾಪ್ ಸಮಾನ ಆಗಬೇಕು ಅಂತಂದರೆ ಅಲ್ಪಕಾಲದ ಮಹಿಮೆಯನ್ನು ತ್ಯಾಗ ಮಾಡಿ. ನಮಗದು ಭಾಳ ಇರ್ತದೆ. ಏನಾರು ಮಾಡಿದ್ರೆ ನಮ್ಮನ್ನು ಹೊಗಳಿ ಅಂತ ಇರ್ತದೆ ಒಳಗಡೆ. ಹೊಗಳಿದ್ರು ಅಂದರೆ ತಿಳ್ಕೊಬೇಕು ನಂದೆಲ್ಲ ಇಲ್ಲೇ ಮುಗಿದೋಯ್ತು ಅಂತ.
ಹೊಗಳಿದ್ರು, ಸನ್ಮಾನ ಮಾಡಿದರು ಅಂತಂದರೆ ನಾನು ಮಾಡಿದ ಫಲ ಎಲ್ಲ ಇಲ್ಲೇ ಅನುಭವಿಸ್ದಂಗಾಯಿತು. ಮುಂದೆ ಬೇಕಲ್ಲ, ನಮಗೆ ಸತ್ಯುಗಕ್ಕೆ ಬೇಕದು. ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ಬೇಡವೇ ಬೇಡ ಅಂತಾರೆ ಬಾಬಾ. ಅದನ್ನು ತ್ಯಾಗ ಮಾಡಿ. ಏನನ್ನು? ಶಾನ್, ಮಾನ್, ಸಾಧನಗಳು ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡೋದು. साकार बाप के समान अल्पकाल की महिमा के त्यागी बनो, तब ही श्रेष्ठ भाग्यवान बन सकेंगे. शिव बाबा इन सब बातों से लिबरेशन चाहते हैं. ಬಾಬಾ ಈ ಎಲ್ಲ ಮಾತುಗಳಿಂದ ಮುಕ್ತ ಆಗಿ ಅಂತ ಯಾವ್ಯಾವ ಮಾತುಗಳು ಹೇಳಿದ್ರು ಬಾಬಾ? ಶಾನ್, ಮಾನ್, ಸಾಧನ ಎಲ್ಲದರಿಂದ ಮುಕ್ತ ಆಗಿಬಿಡಿ. इस अंतिम कोर्स के लिए समय मिला है. ಈ ಅಂತಿಮ ಕೋರ್ಸ್ಗಾಗಿ ನಿಮಗೆ ಸ್ವಲ್ಪ ಸಮಯ ಸಿಕ್ಕಿದೆನಾ, ಅದನ್ನು ಮಾಡಿಬಿಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸದಾ ಖುಷ್ ರಹನೆ ಕಾ ಸಾಧನ. ಯಾವಾಗಲೂ ಖುಷಿ ಇರಬೇಕು ಅಂತಂದರೆ ಏನು ಸಾಧನ? ಸರ್ವ ಖಜಾನೋं से ಸಂಪನ್ನ ಆತ್ಮ ಕಿ ನಿಶಾನಿ ಕೌನ್ ಸಿ ಹೋಗಿ. ಎಲ್ಲ ಖಜಾನೆಗಳಿಂದ ಸಂಪನ್ನ ಆದಂಥ ಆತ್ಮನ ಲಕ್ಷಣಗಳು ಏನಿರ್ತವೆ? ಜೋ ಖಜಾನೋं से ಸಂಪನ್ನ ಹೋಗ ವಹ ಸದಾ ಅತೀಂದ್ರಿಯ ಸುಖ ಮೇ ಮಗನ್ रहेगा. ಯಾರು ಎಲ್ಲ ಖಜಾನೆಗಳಿಂದ ಸಂಪನ್ನ ಆಗಿರ್ತಾರೋ ಅವರು ಯಾವಾಗಲೂ ಅತೀಂದ್ರಿಯ ಸುಖದ ಅನುಭವ ಮಾಡ್ತಿರ್ತಾರೆ, ಅದರಲ್ಲೇ ಮಗನಾಗಿರ್ತಾರೆ. ಉಸೆ ಬಾಪ್ और सेवा के सिवाय कुछ भी याद नहीं होगा. ಯಾರು ಅತೀಂದ್ರಿಯ ಸುಖದಲ್ಲಿರ್ತಾರೋ ಅವ್ರಿಗೆ ತಂದೆ ಮತ್ತು ಸೇವೆ ಬಿಟ್ಟರೆ ಬೇರೆ ಏನೂ ಬುದ್ಧಿನಲ್ಲಿ ಇರೋದಿಲ್ಲ. ಉಸೆ बाप और सेवा के सिवाय कुछ भी याद नहीं रहेगा. वह हद की प्रवृत्ति को संभालते हुए ईश्वरीय सेवार्थ अपने को ट्रस्टी समझ करके ಪ್ರವೃತ್ತಿ ಕಾ ಕಾರ್ಯ ಕರೆಗಾ. ಅಂಥವ್ರು ಏನು ಮಾಡ್ತಾರೆ? ಹದದ ಪ್ರವೃತ್ತಿ ಮಾರ್ಗವನ್ನು ಸಂಭಾಲನೆ ಮಾಡ್ತಾ ಈಶ್ವರೀಯ ಸೇವಾರ್ಥದಲ್ಲಿನೂ ಕೂಡ ಟ್ರಸ್ಟಿಯಾಗಿ ತಿಳ್ಕೊಂಡು ಪ್ರವೃತ್ತಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಉಸ್ಕಾ ಹರ್ ಕರ್ಮ ಶ್ರೀಮತ್ ಪ್ರಮಾಣ ಹೋಗ. ಅಂಥವರ ಪ್ರತಿಯೊಂದು ಕರ್ಮ ಏನಾಗಿರ್ತದೆ? ಶ್ರೀಮತದ ಅನುಸಾರವಾಗಿರ್ತದೆ. ಉಸ್ಮೇ ಜರಾ ಭಿ ಮನ್ಮತ್ ಯಾ ಪರಮತ್ ಮಿಕ್ಸ್ ನಹಿ ಕರೆಗಾ. ಅವರು ಬೇರೆಯವರ ಮತ, ತಮ್ಮ ಮತಗಳನ್ನು ಮಿಕ್ಸ್ ಮಾಡೋದಿಲ್ಲ. ಶ್ರೀಮತ್ ಅಂದರೆ ಶ್ರೀಮತ್ ಅಷ್ಟೇ. श्रीमत में अगर जरा भी मनमत या परमत मिक्स है तो उसकी रिजल्ट क्या दिखाई देगी? ನಮ್ದಿಷ್ಟು ಮಿಕ್ಸ್ ಮಾಡೋಕ್ಕೆ ಹೋಗ್ತೀವಿ ನಾವು, ಅದರ ರಿಸಲ್ಟ್ ಏನಾಗ್ತದೆ? ಬಾಬಾ ಹೇಳ್ತಾರೆ, ಅಗರ್ ಶ್ರೀಮತ್ के अंदर मनमत या परमत मिक्स है तो जैसे शुद्ध चीज़ में कोई अशुद्ध चीज़ मिक्स हो जाती है तो कोई ना कोई नुकसान हो जाता है. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಒಂದು ಶುದ್ಧ ವಸ್ತು ಇರ್ತದೆ, ಆ ಶುದ್ಧ ವಸ್ತುವಿನಲ್ಲಿ ಅಶುದ್ಧ ವಸ್ತು ಮಿಕ್ಸ್ ಮಾಡಿದ್ರೆ ಏನಾಗ್ತದೆ? ಏನು ನುಕ್ಸಾನ ಆಗ್ತದೆ? ಈಗ ಹಾಲಿದೆ, ನೋಡೋಕ್ಕೆ ಹಾಲಿದೆ, ಒಂದು ಹನಿ ಅದರಲ್ಲಿ ವಿಷ ಮಿಕ್ಸ್ ಮಾಡಿಬಿಟ್ರೆ ರಿಸಲ್ಟ್ ಏನಾಗ್ತದೆ? ಇಷ್ಟಿರ್ತದೆ, ಭಾಳ ಇರೋಂಗಿಲ್ಲ. ಹಾಲು ಭಾಳ ಇರ್ತಾವೆ. ಅಥವಾ ಒಂದಿಷ್ಟು ಉಪ್ಪು ಹಾಕ್ಬಿಟ್ರೆ, ಇಷ್ಟು ಉಪ್ಪು ಹಾಕ್ಬಿಟ್ರೆ ಏನಾಗ್ತದೆ? ಹಾಲು ಕೆಟ್ಟು ಹೋಗ್ತದೆ, ನಾಶ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, कोई न कोई नुकसान हो जाता है. ऐसे यहाँ भी श्रीमत में मनमत या परमत मिक्स होती है तो सेवा से जो प्राप्ति होनी चाहिए वो नहीं होती. ಏನೇನೋ ಫಂಕ್ಷನ್ಸ್ ಇರ್ತವೆ, ಏನೋ ಕಾರ್ಯ ಇರ್ತವೆ, ಬಾಬಾ ಹಿಂಗೆ ಮಾಡಂತ ಹೇಳಿರ್ತಾರೆ. ಆಯ್ತು ಬಿಡ್ರಿ, ಏನಾಗ್ತದೆ ಸ್ವಲ್ಪ ಎಲ್ಲ ಬಾಬಾ ಹೇಳ್ದಂಗೆ ಮಾಡೋಕ್ಕಾಗ್ತದೆ ಇದ್ರಿ ಎಲ್ಲರಿಗೂ ಅಂಥೇಳಿ ಮತ್ತು ನಮ್ದಿಷ್ಟು ಮಿಕ್ಸ್ ಮಾಡಿದ್ವಿ ಅಂತಂದರೆ ಅಲ್ಲಿ ರಿಸಲ್ಟು ಏನು ಪ್ರಾಪ್ತಿ ಆಗಬೇಕಾಗಿತ್ತೋ ಅದು ಪ್ರಾಪ್ತಿ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಖುಷಿ सफलता शक्ति का अनुभव भी नहीं होगा. श्रीमत की रिजल्ट है सफलता अर्थात सर्व प्राप्ति. ಬಾಬಾ ಹೇಳಿದ ಪ್ರಕಾರ, ಬಾಬಾರವರ ಶ್ರೀಮತದ ಅನುಸಾರವಾಗಿ ನಡೆದ್ರಷ್ಟೇ ನಮ್ಮ ಒಳಗಡೆ ಖುಷಿ ಸಿಗ್ತದೆ. ಮನ್ಮತ ಮಿಕ್ಸ್ ಮಾಡಿದ್ವಿ ಅಂದರೆ ಖುಷಿ ಏನಾಗ್ಬಿಡ್ತದೆ? ಗಾಯಬಾಗ್ಬಿಡ್ತದೆ, ಸಫಲತೆ ಆಗೋದಿಲ್ಲ, ಶಕ್ತಿಯ ಅನುಭವನೂ ಆಗೋದಿಲ್ಲ, ಇದೆಲ್ಲ ಏನೂ ಆಗೋದಿಲ್ಲ ಅಂತಾರೆ ಬಾಬಾ. ಯಾವ ಪ್ರಾಪ್ತಿನೂ ಕೂಡ ಆಗೋದಿಲ್ಲ. यह अनुभव भी करते होंगे कि किसी किसी समय मेहनत बहुत करते हो लेकिन सफलता कम मिलती है. अनुभव कम होता
और कभी मेहनत कम पुरुषार्थ कम होते भी प्राप्ति ज़्यादा होती है. इसका कारण यथार्थ और ಮಿಕ್ಸ್. ಬಾಬಾ ಹೇಳ್ತಾರೆ, ಕಿಸಿ ಕಿಸಿ ಸಮಯ, ಕೆಲವೊಂದು ಸಮಯದಲ್ಲಿ ಮೆಹನತ್ ಬಹುತ್ ಕರ್ತೇವೆ, ಭಾಳ ಪರಿಶ್ರಮ ಮಾಡಿರ್ತೀವಿ, ಆದರೆ ಸಫಲತಾ ಕಡಿಮೆ ಆಗ್ತದೆ, ಅನುಭವನೂ ಕಡಿಮೆ ಆಗ್ತದೆ. ಕಭಿ ಮೆಹನತ್ ಕಮ್, ಪರಿಶ್ರಮ ಕಡಿಮೆ ಮಾಡಿ, ಪುರುಷಾರ್ಥ ಕಮ್ ಹೋತೆ ಭೀ, ಪುರುಷಾರ್ಥ ಕಡಿಮೆ ಇದ್ದರೂ ಕೂಡ ಪ್ರಾಪ್ತಿ ಏನಿರ್ತದೆ, ಹೆಚ್ಚಿರ್ತದೆ. ಯಾವಾಗ ನಮ್ಮ ಪುರುಷಾರ್ಥ ಕಡಿಮೆ ಇರ್ತದೆ, ನಾವೇನಷ್ಟು ಪುರುಷಾರ್ಥಿಗಳಲ್ಲ, ನಮ್ಮ ಮೆಹನತ್ತೂ ಕಡಿಮೆ ಇರ್ತದೆ, ಪರಿಶ್ರಮನೂ ಕಡಿಮೆ ಇರ್ತದೆ, ಪ್ರಾಪ್ತಿ ಮಾತ್ರ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಅದಕ್ಕೆ ಕಾರಣ ಏನು? ನಾವು ಶ್ರೀಮತದ ಅನುಸಾರವಾಗಿ ನಡೆದಿರ್ತೀವಿ. ಅದನ್ನು ಹೇಳ್ತಾರೆ ಬಾಬಾ. ತೋ ಯಹ ಸೂಕ್ಷ್ಮ ಚೆಕ್ಕಿಂಗ್ ಚಾಹಿಯೇ. ಬಾಬಾ ಹೇಳ್ದಂಗೆ ನಡ್ಕೊತ ಹೋದ್ರೆ ಭಲೆ ನಾವು ಶ್ರೇಷ್ಠ ಇಲ್ಲ ಅಂದ್ರೂ ನಮಗೇನಾಗ್ತಿರ್ತದೆ, ಒಳಗಡೆ ಖುಷಿ ಅನುಭವ ಆಗ್ತದೆ. ಈ ಸೂಕ್ಷ್ಮ ಚೆಕ್ಕಿಂಗ್ ಮಾಡ್ತಾ ಹೋಗಿ. ಕ್ಯೋಂಕಿ ಮನ್ಮತ್ ಬಹುತ್ ಸೂಕ್ಷ್ಮ ಹೇ. ಗೊತ್ತಿಲ್ಲದಂಗೆ ನಾವೇನು ಮಾಡಿಬಿಟ್ಟಿರ್ತೀವಿ, ನಮ್ಮದು ವಿಚಾರಗಳನ್ನು ಮಿಕ್ಸ್ ಮಾಡಿಬಿಡ್ತೀವಿ. ಮಾಯಾ ಮನ್ಮತ್ ಕೋ ಈಶ್ವರ್ಯ ಮತ್ ಮೇ ರಾಯಲ್ ರೂಪ್ ಸೆ ಮಿಕ್ಸ್ ಕರ್ತಿ ಹೇ. ಹೆಂಗೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ಅದನ್ನು ಈಶ್ವರ್ಯ ಮತ ಅನ್ನೋ ಲೆವೆಲ್ನಲ್ಲೇ ಮಿಕ್ಸ್ ಮಾಡಿಬಿಡ್ತೀವಿ ಅಂತಾರೆ ಬಾಬಾ. ಮಾಯಾ ಏನು ಮಾಡ್ತದೆ, ಮಾಯಾ मनमत को ईश्वरीय मत में रॉयल रूप से मिक्स करती. आप समझेंगे यह ईश्वरीय मत है. ಅಲ್ಲಿ ಮಿಕ್ಸ್ ಆಗಿರೋದೇನೋ ಮಾಯಾ ಮತ. ನಾವೇನು ತಿಳ್ಕೊತೀವಿ, ಇದು ಈಶ್ವರ್ಯ ಮತ ಅಂತ ತಿಳ್ಕೊತೀವಿ. ಲೇಕಿನ್ ಹೋಗಿ ಅದ್ರ ಆಗಿರೋದೇನಲ್ಲೇ ಮನ್ಮತ ಮಿಕ್ಸ್ ಆಗಿರ್ತದೆ. इसके लिए परखने और निर्णय करने की शक्ति चाहिए. ಮನ್ಮತ ಯಾವುದು, ಶ್ರೀಮತ ಯಾವುದು, ಚೆಕ್ಕಿಂಗ್ ಮಾಡೋಕ್ಕೆ ಬರಬೇಕು. ಚೆಕ್ಕಿಂಗ್ ಮಾಡೋಕ್ಕೆ ಬರಬೇಕು ಅಂತಂದರೆ ನಮಗೆ ಯಾವ ಶಕ್ತಿ ಇರಬೇಕು? ಪರಖನೆ ಕಿ ಶಕ್ತಿ, ನಿರ್ಣಯ ಕರ್ನೆ ಕಿ ಶಕ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಯಹ ದೋನೋ ಶಕ್ತಿಯ ಪವರ್ಫುಲ್ ಹೇ ತೋ ಧೋಕಾ ನಹಿ ಖಾಯಂಗೆ. ಅದಕ್ಕೆ ನಮ್ಗೆ ಹೆಚ್ಚು ಶಕ್ತಿ ಯಾವ್ದು ಬೇಕು? ಪರಖನೆ ಕಿ ಶಕ್ತಿ, ನಿರ್ಣಯ ಶಕ್ತಿ. ಪರಖ ಮಾಡಿದ್ವಿ, ಮೊದಲು ಪರಖನೆ ಕಿ ಶಕ್ತಿ ಬೇಕು. ಪರಖನೆ ಕಿ ಶಕ್ತಿ ಬೇಕು ಅಂತಂದರೆ ಮೊದಲು ಅದಕ್ಕೇನು ಬೇಕು? ಮನಸ್ಸು ಶುದ್ಧವಾಗಿ ಸ್ವಚ್ಛ ಇರಬೇಕು. ಸ್ವಚ್ಛ ಇದ್ದಾಗಷ್ಟೇ ಪರಖ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪರಖ ಮಾಡ್ಲಿಕ್ಕೆ ಸಾಧ್ಯ ಆದ್ರಷ್ಟೇ ನಮಗೆ ಸರಿಯಾದಂಥ ನಿರ್ಣಯ ತಗೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಗರ್ ಯಹ ದೋನೋ ಶಕ್ತಿಯ ಪವರ್ಫುಲ್ ಹೇ ಧೋಕಾ ನಹಿ ಖಾಯಂಗೆ. ಶಾನ್ और मान का त्याग, साधनों का त्याग, यही महान त्याग है. बाबा ಹೇಳ್ತಾರೆ, जिनमें रोने की आदत है वे बच्चे बाप से स्वतः ही विमुख हो जाते हैं. ಇನ್ನು ಕೆಲವ್ರಿಗೆ ಏನಿರ್ತದೆ, ಇಷ್ಟಿಷ್ಟು ಮಾತಿಗೆ ಅಳುವ ಅಭ್ಯಾಸ ಇರ್ತದಂತೆ. ಅಂಥವರು ತಂದೆಯಿಂದ ಏನಾಗ್ಬಿಡ್ತಾರೆ, ವಿಮುಖ ಆಗಿಬಿಡ್ತಾರೆ. ಮನ್ ಮೇ ದುಃಖ ಕಿ ಲೆಹರಾನ ಯಹ ಭೀ ರೋನಾ ಹುವ. ಮನಸ್ಸಿನಲ್ಲೂ ಕೂಡ ಏನಾದರೂ ಸ್ವಲ್ಪ ದುಃಖದ ಅಲೆಗಳು ಬಂದರೂ ಕೂಡ ಅದು ಏನೋ ಅತ್ತ ಹಾಗೆ ಅಂತಾರೆ ಬಾಬಾ. रोने वाले को बाप की प्राप्ति वाला नहीं कहा जाएगा. रोने वाले को बाप की प्राप्ति वाला नहीं कहा जाएगा. जब बाप के संबंध से वंचित होता है तब दुख की लहर आती है. तो रोना अर्थात बाप से नाता तोड़ना. ಅಳುವುದಂದ್ರೆ ಏನರ್ಥ? ತಂದೆ ಜೊತೆ ಸಂಬಂಧವನ್ನು ಮುರ್ಕೊಂಡು ಹಾಗೆ. बाप से अपना मुख मोड़ लेना. जब कोई रोता है तो देखा होगा किसके आगे मुख नहीं करेगा, छिपाएगा जरूर. ಬಾಬಾ ಹೇಳ್ತಾರೆ, ಯಾರೋ ಅಳಬೇಕು ಅಂತಂದಾಗ ಏನು ಮಾಡ್ತಾರೆ? ಮುಖ ಮುಚ್ಕೊಂಡು ಅಳ್ತಿರ್ತಾರೆ, ಯಾರಿಗೂ ಕಾಣಿಸ್ಬಾರ್ದು ಅಂಥೇಳಿ. तो जैसे स्थूल रोने से स्वतः मुख छिपाया जाता है, तो मन से रोने से भी बाप से विमुख स्वतः हो जाते हैं. ಸ್ಥೂಲದಲ್ಲಿ ಕಣ್ಣಲ್ಲಿ ನೀರು ಬಂದು ಅಳ್ತಿರ್ತಾರಲ್ಲ, ಅವರು ಮುಖ ಮುಚ್ಕೊಂಡು ಅಳ್ತಿರ್ತಾರೆ. ಇಲ್ಲಿನೂ ಕೂಡ ನೀವು ಮನಸ್ಸಿಂದ ಅಳ್ತಾ ಇದ್ರಿ ಅಂತಂದರೆ ತಂದೆಯ ಎದುರುಗಡೆ ಕೂತವರು ಮುಖ ತಿರುಗಿಸ್ಕೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಕಭಿ ಕಭಿ ದುಃಖ ಕಿ ಲಹರ್ ಸಂಕಲ್ಪ ಮೇ ಭೀ ನಹಿ ಆನಾ ಚಾಹಿಯೆ. ಬಾಬಾ ಸಂಕಲ್ಪದಲ್ಲಿನೂ ಕೂಡ ದುಃಖದ ಅಲೆಗಳು ಬರ್ಕೂಡ್ದು. ಸುಖದಾತಾ ಕೆ ಬಚ್ಚೆ ಅವ್ರ ದುಃಖ ಕಿ ಲಹರ್ ಯಹ ಶೋಭತಾ ನಹಿ. ನಾವೆಲ್ಲ ಯಾರ ಮಕ್ಕಳು?
ಸುಖದಾತನ ಮಕ್ಕಳು ಅಂತಂದಾಗ ನಾವು ದುಃಖ ಮಾಡ್ತೀವಿ ಅಂತಂದರೆ ನಮಗೆ ಶೋಭೆ ತರೋದಿಲ್ಲ. ಮೂಡ್ ಆಫ್ ಕರ್ನಾ ಭಿ ಮುಖ ಸೆ ರೋನಾ ಹೈ. ಮೂಡ್ ಆಫ್ ಆಗ್ಯದಂದ್ರೂ ಏನರ್ಥ ಅದು? ದುಃಖ ಅಂತ ಹೇಳ್ತಾರೆ ಬಾಬಾ. तो मूड ऑफ करते हो, कभी कोई सर्विस का चांस कम मिला तो मूड ऑफ नहीं होती. अथक और आलस्य रहित अपने को समझते हो. आलस्य सिर्फ सोने का नहीं होता. अथक का अर्थ ही है जिसमें आलस्य नहीं हो. अथक ಅಂತಂದ್ರೇನು? ಒಂದು ಸ್ವಲ್ಪನೂ ಕೂಡ ಆಲಸ್ಯತನ ಬರ್ಕೊಡ್ದು. ನಿದ್ದೆ ಮಾಡೋದಷ್ಟೇ ಆಲಸ್ಯ ಅಲ್ಲ, ಬೇಜಾರು ಅನ್ನೋದು ಕೂಡ ಆಲಸ್ಯ. तो सदा अथक ही रहना अर्थात सदा बाप के सम्मुख रहना, तो सदा खुश रहेंगे. फास्ट स्पीड वाले किसी भी समस्या में रोकेंगे नहीं. ಯಾರೋ ಸ್ಪೀಡ್ ಪುರುಷಾರ್ಥ ಮಾಡ್ತಾರೋ ಏನು ಸಮಸ್ಯೆ ಬಂದರೂ ಅವರು ನಿಲ್ಲೋದಿಲ್ಲ. ಸಮಸ್ಯೆ रोकने की कोशिश करेगी लेकिन वो जंप देकर निकल जाएंगे. ಸಮಸ್ಯೆಯನ್ನು ಬರದ ಹಾಗೆ ನೋಡ್ಕೊಳ್ಳೋದಿಲ್ಲ, ಅವ್ರೇನು ಮಾಡ್ತಾರೆ? ಜಂಪ್ ಮಾಡಿಬಿಡ್ತಾರೆ. ಸಮಸ್ಯಾओंके सोच में समय नहीं गवाएंगे. ಸಮಸ್ಯೆಗಳು ಬಂದಾಗ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೊಡೋದಿಲ್ಲ. ಅವ್ರು ಸ್ಪೀಡ್ನಲ್ಲಿ ಏನು ಮಾಡಿಬಿಡ್ತಾರೆ? ಜಂಪ್ ಮಾಡಿಬಿಡ್ತಾರೆ. ದೂರ ಸೆ ಹಿ ಅನುಭವ ಹೋಗಾ ಕಿ ಯಹ ಕೋಯಿ ಅಲೌಕಿಕ ವ್ಯಕ್ತಿ ಹೇ. ಅಂಥವ್ರನ್ನು ದೂರಿಂದ ನೋಡಿದರೆ ಗೊತ್ತಾಗ್ಬಿಡ್ತದೆ ಅವ್ರು ಏನಿದ್ದಾರೆ, ಇವರಲ್ಲಿ ಏನೋ ಒಂದು ಅಲೌಕಿಕ ಶಕ್ತಿ ಇದೆ. शक्ति और खुशी प्राप्त करने का आधार है ಶ್ರೇಷ್ಠ ಕರ್ಮ. ನಮಗೆ ಶಕ್ತಿ ಬರಬೇಕು, ನಮಗೆ ಖುಷಿ ಪ್ರಾಪ್ತಿ ಆಗಬೇಕು ಅಂತಂದರೆ ಅದಕ್ಕೆ ಆಧಾರ ಏನು? ನಾವು ಮಾಡುವಂಥ ಶ್ರೇಷ್ಠ ಕರ್ಮ. ಶ್ರೇಷ್ಠ ಕರ್ಮ ಅಂದ್ರೇನು? ಶ್ರೇಷ್ಠ ಕರ್ಮ ತभी होते हैं जब कर्म और योग दोनों साथ साथ हो. ಶ್ರೇಷ್ಠ ಕರ್ಮ ಯಾವಾಗ ಆಗ್ತದೆ? ಕರ್ಮದ ಜೊತೆಗೆ ಬಾಬಾರವರ ಕನೆಕ್ಷನ್ ಇರಬೇಕು, ಯೋಗ ಇರಬೇಕು. ಅದಕ್ಕೇನು ಹೇಳ್ತಾರೆ? ಶ್ರೇಷ್ಠ ಕರ್ಮ. ಸದೈವ್ ಚೆಕ್ ಕರೋ ಕಿ ಕರ್ಮ ಕರ್ತೆ ಭಿ ಯೋಗಿ ಹೇ. ಏನೋ ಕರ್ಮ ಮಾಡುವಾಗ ನಾನು ಬಾಬಾ ನೆನಪು ಮಾಡ್ತಿದ್ದೀನೇನು ಚೆಕ್ ಮಾಡ್ಕೊಳ್ಳಿ. ಕರ್ಮ ಕರ್ತೆ ಯೋಗ ಭೂಲ್ತಾ ತೋ ನಹಿ. ಕರ್ಮ ಮಾಡ್ತಾ ಅದರಲ್ಲೇ ಬ್ಯುಸಿ ಆಗಿಬಿಡ್ತೀರೇನು? ಬಾಬಾನ ಮರ್ತು ಬಿಡ್ತೀರೇನು? ಜೈಸೆ ಆತ್ಮ ಅವ್ರ ಶರೀರ ಸಾಥ್ ಸಾಥ್ ಹೇ. ಆತ್ಮ ಮತ್ತು ದೇಹ ಎರಡು ಜೊತೆಗಿದಾವೋ ಬೇರೆ ಬೇರೆ ಇದಾವೆ? ಹೆಂಗೆ ಜೊತೆಗೆ ಇದಾವೋ ಕರ್ಮ ಮತ್ತು ಯೋಗನೂ ಕೂಡ ಏನಿರಬೇಕು? ಸಾಥ್ ಸಾಥ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕರ್ಮ ಕರ್ತೆ ಯೋಗ ಭೂಲ್ತಾ ತೋ ನಹಿ. ಬಾಬಾ ಹೇಳ್ತಾರೆ ಜೈಸೆ ಆತ್ಮ ಅವ್ರ ಶರೀರ ಸಾಥ್ ಸಾಥ್ ಹೇ, ಅಲಗ್ ಹೋ ಜಾಯೆ ತೋ ಏನಾಗ್ಬಿಡ್ತದೆ? ಆತ್ಮ ಬೇರೆ ಆಯಿತು ಅಂತಂದ್ರೆ ಇದನ್ನು ಏನಂತಾರೆ? ಇದಕ್ಕೆ शव अंतर, मुर्दा बन जाते. वैसे अगर कर्म के साथ योग नहीं तो वो कर्म बेकार हो जाएगा. ನೀವೆಷ್ಟರೇ ಮಾಡಿರಿ, 24 ತಾಸು ಕರ್ಮ ಮಾಡಿರಿ, ಅಲ್ಲಿ ಯೋಗ ಇಲ್ಲ ಅಂದರೆ ಆ ಕರ್ಮ ಏನಾಗುತ್ತಂತಾರೆ ಬಾಬಾ? ವೇಸ್ಟ್ ಅಂತಾರೆ, ಬೇಕಾರ ಅಂತ ಹೇಳ್ತಾರೆ ಬಾಬಾ. बंधन डालने वाली आत्मा भी पुरुषार्थ में सहयोगी है. बंधन से और ही अधिक इच्छा बढ़ती है तो बंधन नहीं लेकिन सहयोग हुआ. अगर सहयोग की दृष्टि से देखो तो मज़ा आएगा. बंधन को बंधन की दृष्टि देखेंगे तो कमज़ोर बन जाएगा. ಕರ್ಮದಲ್ಲಿ ಯೋಗ ಇರಲಿಲ್ಲ ಅಂತಂದರೆ ಅದು ಏನಾಗ್ಬಿಡ್ತದೆ? ಬಂಧನ ಆಗ್ತದೆ. ಕರ್ಮದಲ್ಲಿ ಯೋಗ ಇತ್ತು ಅಂತಂದರೆ ಅದು ಬಂಧನ ಆಗುವುದಿಲ್ಲ, ಅದು ಸಹಯೋಗ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.